ನಾನು 40 ವರ್ಷದಿಂದ ಅನುಭವ ಇದೆ. ಅನೇಕರು ನಮ್ಮ ಎಚ್ ಎನ್ ನಂಜೇಗೌಡರು, ರಮೇಶ್ ಕುಮಾರ್ ಇಂಥವರೆಲ್ಲ ಆಡಳಿತ ಮಾಡಿದಾಗ ನೋಡಿದ್ದೀನಿ, ಅಸೆಂಬ್ಲಿಲಿ ಚರ್ಚೆ ಮಾಡೋದು ನೋಡಿದ್ದೀನಿ. ಯಾರು ಇವತ್ತಿಗೂ ಸಹ ಶಾಸಕರ ಅಧಿಕಾರ ಎಲ್ಲೂ ಕುಂಠಿತ ಆಗಿಲ್ಲ. ಶಾಸಕರಿಗೆ ನಿರ್ಲಕ್ಷ್ಯತೆ ಇದ್ದಾಗ ಅಥವಾ ನಮಗೆ ಅದನ್ನು ನಿಭಾಯಿಸೋಕ್ಕಾಗದೇ ಇದ್ದಾಗ ಈ ಥರದ್ದೆಲ್ಲ ಮಾತಾಡಬೇಕಾಗುತ್ತೆ, ಅವಶ್ಯಕತೆ ಇಲ್ಲ. ಅಪೋಸಿಷನರಿಗೆ ಒಂದು ಒಳ್ಳೆಯ ಮಾತು ಹೇಳೋದಾದರೆ, ಅಶೋಕರು ಯಾರಿಗೂ ರೂಲಿಂಗ್ ಪಾರ್ಟಿ ಶಾಸಕರು ಒಂದೇ, ಅಪೋಸಿಷನ್ ಶಾಸಕರು ಒಂದೇ. ಮೊನ್ನೆ ಮುಖ್ಯಮಂತ್ರಿಗಳು ಎಷ್ಟು ದೊಡ್ಡವರು ಅಂತ ಅನ್ನೋದಕ್ಕೆ ನಮ್ಮವರೆಲ್ಲ ಏನೇ ರಿಕ್ವೆಸ್ಟ್ ಮಾಡೋದು ನಮಗೊಂದು 2 ಕೋಟಿ ಜಾಸ್ತಿ ಕೊಡಿ ಅಂತ ಪ್ರತಿ ಶಾಸಕರಿಗೂ 10 ಕೋಟಿ ಕೊಟ್ಟಿದ್ದಾರೆ. ಹಿಂದೆ ಕೊಟ್ಟಿದ್ರೆ ಹಿಂದೆ ಬೆಂಗಳೂರಿನಲ್ಲೇ BJP ಶಾಸಕರಿಗೆ ಬೇರೆ, ನಮ್ಮ ಶಾಸಕರಿಗೆ ಪೂರ್ತಿ ಅನುದಾನವನ್ನು ಕಟ್ ಮಾಡಿದರು. ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಶಾಸಕರಿಗೆ 10 ಕೋಟಿ ಕೊಟ್ಟಿದ್ದಾರಲ್ರ, ಅದಕ್ಕೆ ಧನ್ಯವಾದ ಹೇಳೋಕ್ಕೆ ಹೇಳ್ರಿ ಅಶೋಕ್ಗೆ. ಏನರಪ್ಪ ಅವರು, ಏನು ನನ್ನ ಸ್ನೇಹಿಗೆ ನಾನು ಹೇಳ್ತಿದ್ದೆ, ಏನು BJP ಅವ್ರಿಗೆ ಸಮಾಧಾನ ಮಾಡೋಕ್ಕ ಅಥವಾ ಅವ್ರ ವ್ಯಕ್ತಿತ್ವ ಬೆಳೆಯಬೇಕು. ನನಗೆ ಖುಷಿ ಏನಪ್ಪ ಅಂದರೆ, ಅಪೋಸಿಷನ್ ಲೀಡ್ರಾಗಿ 224 ಜನ ಶಾಸಕರಿಗೂ ಅಪೋಸಿಷನ್ ಲೀಡರ್ ಆಗಿರಬೇಕು ಅಂತ ಬಯಸ್ತೀನಿ ನಾನು. ನಮ್ಮ ಮುಖ್ಯಮಂತ್ರಿ ಹೇಗೆ ಅಂದರೆ 224 ಜನ ಶಾಸಕರಿಗೂ 70 ಜನ MLCಗೂ ಒಬ್ಬ ನಾಯಕರಾಗಿ ಕೆಲಸ ಮಾಡ್ತಾರೆ. ಇವರು ಬರೀ BJP ಶಾಸಕರಿಗೆ, JDS ಶಾಸಕರಿಗೆ ಮಾತ್ರ ನಾಯಕನಾಗ್ತೀನಿ ಅಂದರೆ ಏನು? ನಾವು ಶಾಸಕರಿಗೆ ಕೊರತೆ, ನಾನು ಶಾಸಕ ಅಲ್ವೇನ್ರಿ, ಅವ್ರಿಗೆ ಕೊರತೆ ಆದರೆ ನನಗೂ ಕೊರತೆ ಆಗುತ್ತಲ್ವ. ನಮ್ಮಲ್ಲೂ ಈಗ ನಾನು ಮಂತ್ರಿ ಇದ್ದೀನಿ ಅಂತ ಎಕ್ಸ್ಟ್ರಾ ಅಲ್ಲ, ಶಾಸಕನೇ, ಆಮೇಲೆ ನಾನು ಮಂತ್ರಿ. ಯಾರಿಗೂ ಯಾವುದೂ ಕೊರತೆ ಇಲ್ಲ. ಪಾಪ ಅವ್ರಿಗೆ ಏನಾಗುತ್ತೆ, ಏನೋ ಹೈಕಮಾಂಡಿಂದ ಬಂದಿರಬೇಕು. ಭಾಳ ಚೆನ್ನಾಗಿ ನಡೀತಾ ಇದೆ ಅಸೆಂಬ್ಲಿ, ನೀವೇನಾದ್ರು ಅಸೆಂಬ್ಲಿನ ಡಿಸ್ಟರ್ಬ್ ಮಾಡೋಕ್ಕೆ ಏನಾದ್ರು ಹುಡುಕ್ಬೇಕಲ್ಲ ಅಂತ. ಅದು ಏನಾಗಿದೆ ಪಾಪ, ಅವ್ರದ್ದು ಏನು ತಪ್ಪಲ್ಲ. ಈಗ ಏನೂ ಇಲ್ಲ, 4 ದಿವಸದಿಂದ ಭಾಳ ಚೆನ್ನಾಗಿ ನಡೀತಾ ಇದೆ ಸಭೆ. ಈಗೇನೋ ಡಿಸ್ಟರ್ಬ್ ಆಗಬೇಕು ಅಂದರೆ ಯಾವ್ದಾರು ಕಾಂಟ್ರವರ್ಸಿ ಸಬ್ಜೆಕ್ಟ್ ತಗೋಬೇಕು, ಇಲ್ಲದೇ ಆಗಲ್ಲ ಅಷ್ಟೇ. ಅವ್ರದ್ದೇನು ಪಾಪ